ರಾಜ್ಯದಲ್ಲಿ ಕುರ್ಚಿಯ ಕಿತ್ತಾಟದ ನಡುವೆ ಶಾಸಕರು ಫಾರಿನ್ ಟೂರಿಗೆ ಹೋಗಿರೋದು. ಕಾಂಗ್ರೆಸ್ನಲ್ಲಿ ಕುರ್ಚಿಯ ಈ ಕದನದ ನಡುವೆ ಶಾಸಕರು ಫಾರಿನ್ ಟ್ರಿಪ್ ಹೋಗ್ಬಿಟ್ಟಿದ್ದಾರೆ. 11 ಮಂದಿ ಕಾಂಗ್ರೆಸ್ ಶಾಸಕರ ಪಡೆಯಿಂದ ಫುಲ್ ಜೋರಾಗಿರುವಂತ ಟ್ರಿಪ್ ಇದು. ಮೊದಲು ಬೆಂಗಳೂರಿನಿಂದ ಮಲೇಷ್ಯಾ ಕಡೆ, ನಂತರ ಈ ಕೌಲಾಲಂಪುರಗೆ ಕಾಂಗ್ರೆಸ್ ನಾಯಕರು ಪ್ರಯಾಣವನ್ನು ಬೆಳೆಸುತ್ತಿದ್ದಾರೆ. ಕೌಲಾಲಂಪುರದಿಂದ ಆಸ್ಟ್ರೇಲಿಯಾಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಮಲೇಷಿಯಾ, ಆಸ್ಟ್ರೇಲಿಯಾ, ಫುಲ್ ಜಾಲಿ ಜಾಲಿ ಟ್ರಿಪ್. ಈಗ ಜೊತೆಲಿ ಗಮನಿಸ್ತಾ ಹೋಗೋಣ ಯಾರ್ಯಾರು ಈ ಕಾಂಗ್ರೆಸ್ನ ಶಾಸಕರು ಹೋದ್ರು ಅಂತಂದ್ರೆ, ತೋಟಗಾರಿಕೆ ಸಚಿವರಾಗಿರುವಂತ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಈ ಫಾರಿನ್ ಟ್ರಿಪ್ ಅಲ್ಲಿ ಇದ್ದಾರೆ. ನಂತರದಲ್ಲಿ ದೇವೇಂದ್ರಪ್ಪ ಅವರಿದ್ದಾರೆ, ಜಗಳೂರಿನ ಶಾಸಕರು, ಹಿರಿಯ ಶಾಸಕರು, ಬಹಳ ಸಿದ್ದರಾಮಯ್ಯನವರ ಜೊತೆ ಇರುವುದು ಆ ಬಣದಲ್ಲೆಲ್ಲ ಗುರುತಿಸಿಕೊಳ್ಳುವಂತವರು. ಮುಂದುವರೆದಂತೆ BM ನಾಗರಾಜ್ ಅವರಿದ್ದಾರೆ, ಸಿರಗುಪ್ಪದ ಶಾಸಕರು. ಇವರು ಕೂಡ ಮಲೇಷಿಯಾ, ಆಸ್ಟ್ರೇಲಿಯಾ ಎಲ್ಲ ಕಡೆ ಪ್ರಯಾಣವನ್ನು ಬೆಳೆಸ್ತಿರುವಂತ ಶಾಸಕರು. ಮುಂದೆ ಸಿ ಪುಟ್ಟರಂಗಶೆಟ್ಟಿ ಅವರಿದ್ದಾರೆ, ಚಾಮರಾಜನಗರ ಈ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇವರು ಕೂಡ ಫಾರಿನ್ಗೆ ತೆರಳಿದ್ದಾರೆ. ಮುಂದುವರೆದಂತೆ ಹಂಪನಗೌಡ ಭಾರತದಲ್ಲಿ ಸಿಂಧನೂರಿನ ಶಾಸಕರು, ಹಿರಿಯ ಶಾಸಕರು, ಇವರು ಕೂಡ ಈಗ ಈ ಪ್ರಯಾಣವನ್ನು ಬೆಳೆಸಿರುವಂಥದ್ದು. 11 ಮಂದಿಯ ಟೀಮ್ ಇದೆ. HD ತಮ್ಮಯ್ಯವರಿದ್ದಾರೆ, ಚಿಕ್ಕಮಗಳೂರಿನ ಶಾಸಕರು. ಇವರು ಕೂಡ ಈ ಫಾರಿನ್ ಟ್ರಿಪ್ಪಲ್ಲಿ ಕೈ ಜೋಡಿಸಿದ್ದಾರೆ. ನಮ್ಮದೇ ಆದಂಥ ಖರ್ಚಿನಲ್ಲಿ ಹೋಗ್ತೀವಿ ಅನ್ನುವಂಥ ಮಾತುಗಳು ಬಂದಿತ್ತು. ಇನ್ನು MLC ಇದ್ದಾರೆ, ಡಾಕ್ಟರ್ D ತಮ್ಮಯ್ಯ ಅವರು ಕೂಡ ಇದ್ದಾರೆ. ಅಂದರೆ ಶಾಸಕರು ಇದ್ದಾರೆ, MLCಗಳು ಕೂಡ ಇದ್ದಾರೆ, ಎಲ್ಲ ಸೇರ್ಕೊಂಡು ಹೋಗ್ತಿರುವಂಥದ್ದು. ಮೊದಲು ಪಟ್ಟಿ ಜಾಸ್ತಿ ಇತ್ತು. ಇನ್ನು ನೋಡಿ, ನಾಗರಾಜ್ ಯಾದವ್ ಅವರು ಕೂಡ ಇದ್ದಾರೆ, MLC. ಅವರು ಕೂಡ ಈ ಫಾರಿನ್ ಟ್ರಿಪ್ಪಲ್ಲಿ ಕೈ ಜೋಡಿಸ್ಕೊಂಡಿದ್ದಾರೆ, ಹೋಗಿದ್ದಾರೆ. ನಂತರದಲ್ಲಿ ಶರಣಗೌಡ ಬಯ್ಯಾಪುರ ಅವರಿದ್ದಾರೆ, MLC ಮತ್ತು MLAಗಳ ಟೀಮು 11 ಜನ ಹೊರಟಿರೋದು. ಒಂದು ಕ್ರಿಕೆಟ್ ಟೀಮೇ ರೆಡಿ ಇದೆ. ಮುಂದುವರೆದಂತೆ ವಸಂತ್ ಕುಮಾರ್ ಅವರಿದ್ದಾರೆ, MLC, ಕಾಂಗ್ರೆಸ್ಸಿನ MLC ಆಗಿರುವಂಥ ವಸಂತ್ ಕುಮಾರ್ ಅವರು ಕೂಡ ಟ್ರಿಪ್ಪಿಗೆ ಹೋಗಿರೋದು. ನೋಡಿ, ಯಶವಂತ ರಾಯಗೌಡ ಪಾಟೀಲ್ ಅವರು ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇವರು ಕೂಡ ಹೋಗಿದ್ದಾರೆ. ಅಂದರೆ ನಾನಾ ಭಾಗದ ಅನೇಕ ಶಾಸಕರು, ಹಿರಿಯರು. ನೋಡಿ, ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಏರ್ಪೋರ್ಟ್ನಲ್ಲಿ ತೆಗೆದಿರುವಂಥ ಫೋಟೋ ಎಲ್ಲ ವೈಟ್ ಆ್ಯಂಡ್ ವೈಟ್ ಮಾತಾಡ್ಕೊಂಡು ಹಾಕೊಂಡು ಬಂದಿದ್ರು. ಏನು ಶಾಸಕರೆಲ್ಲ ಟ್ರಿಪ್ ಹೋಗ್ತಿದ್ದಾರೆ, ಹಿರಿಯರಿದ್ದಾರೆ, MLCಗಳು, ಶಾಸಕರೆಲ್ಲ. ಇನ್ನೇನು ಈ ಮಾರ್ಚ್ ಮೊದಲ ವಾರದಲ್ಲೇ 2ನೇ ತಾರೀಕು ಅಥವಾ 3ನೇ ತಾರೀಕು ವಾಪಸ್ ಬರುವಂಥ ಪ್ಲಾನ್ ಹಾಕ್ಕೊಂಡಿದ್ದಾರೆ. ಮೊದಲು 25ರಿಂದ ಒಂದು 30 ಜನರವರೆಗೂ ಪಟ್ಟಿ ಇತ್ತು. ನಂತರ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಅದರ ಸಂಖ್ಯೆ ಕಡಿಮೆ ಆಯಿತು. ಕೆಲವರು ವೀಸಾ ಸಿಕ್ಕಿಲ್ಲ, ಅಥವಾ ಬೇರೆ ಬೇರೆ ತಾಂತ್ರಿಕ ಸಮಸ್ಯೆಗಳು, ಅಥವಾ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿ ಆಗ್ತೀವಿ ಅನ್ನೋ ಲೆಕ್ಕಾಚಾರ, ಅಥವಾ ಈ ಬಹಿರಂಗ ಹೇಳಿಕೆ ಅಥವಾ ಬಣಗಳ ವಿಚಾರ ಬೇಡವೇ ಬೇಡ ಅಂತ ಸೈಲೆಂಟ್ ಆದರೂ ಗೊತ್ತಿಲ್ಲ. ಜಾಸ್ತಿ ಇದ್ದಂಥ ಸಂಖ್ಯೆ ಈಗ ಕಡಿಮೆಯಾಗಿ ಒಂದು 11 ಜನ ಶಾಸಕರು ಎಲ್ಲ ಟೀಮ್ ಮಾಡಿಕೊಂಡು ಹೋಗ್ತಿದ್ದಾರೆ. ಬಟ್ ಶಾಸಕರು ಹೋಗಲಿ, ಟ್ರಿಪ್ ಹೋಗೋದು ಅವ್ರ ವೈಯಕ್ತಿಕ ವಿಚಾರ, ಅವ್ರು ಎಲ್ಲಾದರೂ ಹೋಗಿ ಬರಲಿ. ಆದರೆ ಈ ಕುರ್ಚಿಯ ಫೈಟ್ ಆಗ್ತಿದೆ, ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಬಣದಲ್ಲಿ ಗುರುತಿಸ್ಕೊಂಡವರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಹೋಗ್ತಿರೋದು. ಎಲ್ಲಾದರೂ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತಾ? ಬಜೆಟ್ ಆರಂಭಿಕ ಸೈಮಲ್ಲಿ ಬರ್ತಾರೆ, ಬಜೆಟ್ ನಂತರ ಕ್ರಾಂತಿ ನಡೆದೇ ಬಿಡುತ್ತಾ ಅನ್ನೋ ಚರ್ಚೆ ಇದೆ. ಇಲ್ಲಂತಂದ್ರೆ ಶಾಸಕರು ಫಾರಿನ್ ಟ್ರಿಪ್ ಹೋಗೋದೇನೋ ದೊಡ್ಡ ವಿಚಾರ ಅಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲದೆ ಇರುವಂಥ ಈ ಸಂದರ್ಭದಲ್ಲಿ ಈ ಫಾರಿನ್ ಟ್ರಿಪ್ಪು, ಇವರು ಬ್ರೇಕ್ಫಾಸ್ಟ್ ಮೀಟಿಂಗು, ರಾತ್ರಿ ಹೊತ್ತಲ್ಲಿ ಎಲ್ಲೋ ಡಿನ್ನರ್ ಮೀಟಿಂಗ್ ಆಗೋದು, ಈ ನಾಟಿಕೋಳಿ ಸಾರಿನ ವಿಚಾರಗಳು, ದೆಹಲಿಗೆ ಹೋಗೋದು, ಒಂದು ಫೋಟೋ ಹಾಕೋದು, ಮತ್ತು ಪರಪರ ಅಂತ ವಾಪಸ್ ಬರೋದು. ಸೊ ಇಂಥ ಬೆಳವಣಿಗೆಗಳು ಸಾಮಾನ್ಯವಾಗಿ ಚರ್ಚೆ ಗ್ರಾಸ್ ಆಗಿರೋದು. ಬಟ್ ಶಾಸಕರೆಲ್ಲ ಹೇಳ್ತಿರೋದು ನಮ್ಮ ಖರ್ಚಲ್ಲಿ ನಾವು ಹೋಗ್ತಿದ್ದೀವಿ ಸ್ವಾಮಿ ಅಂತ. ನೀವೇನಾದರೂ ಮಾಡ್ಕೊಂಡು ಹೋಗಲಿ.